ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈ ವರ್ಷ PUCನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸಂತೋಷದ ಸುದ್ದಿಯನ್ನು ತಂದಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ತಾವುಗಳು ಕಮೆಂಟ್ಸ್ ಮುಖಾಂತರ ಕೇಳುತ್ತಿರುವಂಥ ಪ್ರಶ್ನೆಯನ್ನು ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ. ಯಾಕಂದರೆ ಕಮೆಂಟ್ಸ್ ಮುಖಾಂತರ ಬಹಳ ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ಸರ್, ನಮ್ಮ ಡಿಸ್ಟಿಕ್ಕಲ್ಲಿ ಯಾವ ಸಿಲೆಬಸ್ಸು? ಸರ್, ನಮ್ಮ ಡಿಸ್ಟಿಕ್ಕಲ್ಲಿ ಯಾರು ಕ್ವಶನ್ ಪೇಪರನ್ನು ರೆಡಿ ಮಾಡ್ತಾರೆ? ಸರ್, ಇನ್ ಅವರ್ ಡಿಸ್ಟಿಕ್ ಹೂ ವಿಲ್ ಸೆಟ್ ದಿ ಕ್ವಶನ್ ಪೇಪರ್? ಸರ್, ಇನ್ ಅವರ್ ಡಿಸ್ಟಿಕ್ ವೆದರ್ ಅವರ್ ಓನ್ ಟೀಚರ್ಸ್ ವಿಲ್ ಸೆಟ್ ದ ಕ್ವಶನ್ ಪೇಪರ್, ಅಥವಾ ಏನಂತೀರಾ ನೀವು ಡಿಸ್ಟಿಕ್ ಲೆವೆಲಲ್ಲಿ ಕ್ವಶನ್ ಪೇಪರ್ ಬರುತ್ತಾ? ಇವೆಲ್ಲ ಡೌಟ್ಸ್ಗಳಿಗೆ ಸಂಪೂರ್ಣವಾದ ಇಲ್ಲಿ ಉತ್ತರಗಳನ್ನು ನೀಡ್ತಾ ಇದ್ದೇನೆ. ಯಾಕಂದರೆ ಸುಮ್ಮನೆ ವಿಡಿಯೋ ಮಾಡೋದ್ರಿಂದ ಉಪಯೋಗವಿಲ್ಲ. ಯಾಕಂದರೆ ಒಂದು ಅಥೆಂಟಿಕ್ ಪ್ರೂಫ್ ಇರಬೇಕು, ಒಂದು ಯಾವುದಾದ್ರು ಸರ್ಕ್ಯುಲರ್ ಇರಬೇಕು, ಆಯಿತಾ? DDP ಆಫೀಸಿಂದ ಸಿಕ್ಕಿರುವಂಥ ಏನಾದರೂ ಒಂದು ಮೆಟೀರಿಯಲ್ ಇದ್ದರೆ ಅದನ್ನು ಇಟ್ಕೊಂಡು ಮಾತಾಡ್ಬೋದು. ಹಾಗಾಗಿಯೇ ಈ ಒಂದು ವಿಡಿಯೋನ ಇಲ್ಲಿ ಮಾಡುತ್ತಿರುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಡಿಸ್ಟಿಕ್ ಆಗಿರ್ಬೋದು, ಯಾವುದೇ ಹಳ್ಳಿನಲ್ಲಾಗಿರ್ಬೋದು, ನೀವು ಯಾವ ಡಿಸ್ಟಿಕ್ಕಿಗೆ ಸಂಬಂಧಪಡ್ತೀರೋ ಅದು ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರೆಸೆಂಟಾಗಿ ನಮಗೆ ಸಿಕ್ಕಿರುವಂಥ ಸರ್ಕ್ಯುಲರ್ ಯಾವುದು ಅಂತ ಹೇಳಿದರೆ ಅದು ಶಿವಮೊಗ್ಗ ಜಿಲ್ಲೆದಾಗಿರುತ್ತೆ. ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ಯೂನಿಟ್ ಟೆಸ್ಟ್ ಒಂದು ಟೈಮ್ ಟೇಬಲ್ಲು ಹಾಗೂ ಕ್ವಶನ್ ಪೇಪರಿನ ಬಗ್ಗೆ ಏನೆಲ್ಲ ನಿಮಗೆ ಡೌಟ್ಸ್ಗಳಿದ್ದಾವೋ, ಸಮಸ್ಯೆಗಳು, ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ. ನೋಡಿ, ಶಿವಮೊಗ್ಗ ಡಿಸ್ಟಿಕ್ಕು DDP ಆಫೀಸಿಂದ ಬಂದಿರುವಂಥ ಒಂದು ಸರ್ಕ್ಯುಲರಿನ ಪ್ರಕಾರ ಕ್ವಶನ್ ಪೇಪರನ್ನು ನಿಮ್ಮ ಕಾಲೇಜಿನ ಶಿವಮೊಗ್ಗ ಜಿಲ್ಲೆಗೆ ಒಳಪಡುವ ಎಲ್ಲ ತಾಲೂಕುಗಳು, ಎಲ್ಲ ಹಳ್ಳಿಗಳು ದಯವಿಟ್ಟು ಕೇಳಿ ಸರಿಯಾಗಿ. ಆಲ್ ಓವರ್ ಶಿವಮೊಗ್ಗ, ಆಯಿತಾ? ಹಳ್ಳಿ ಆಗಿರ್ಬೋದು, ಯಾರೆಲ್ಲ ಶಿವಮೊಗ್ಗ ಡಿಸ್ಟಿಕ್ ಅಂತ ಬರ್ಕೊಂತಿರೋ ಅಂತಹ ವಿದ್ಯಾರ್ಥಿಗಳು, ಅಂತಹ ಕಾಲೇಜುಗಳು ಎಲ್ಲರೂ ಕೂಡ ತಾವುಗಳು ಕ್ವಶನ್ ಪೇಪರನ್ನು ಸೆಟ್ ಮಾಡುವ ಹಾಗೆ ಇಲ್ಲ. ನಿಮಗೆ ಡಿಸ್ಟಿಕ್ ವೈಸು ಒಂದು ಕ್ವಶನ್ ಪೇಪರ್ ಲಭ್ಯವಾಗುತ್ತೆ. ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ಗೆ ಮೇಲ್ ID ಬರುತ್ತೆ. ಆ ಮೇಲ್ ಬರುತ್ತೆ. ಆ ಮೇಲಿನಲ್ಲಿ ಕ್ವಶನ್ ಪೇಪರ್ ರೆಡಿ ಇರುತ್ತೆ. ಅದನ್ನು ಪ್ರಿಂಟೌಟ್ ತೆಗೆದು ನಿಮಗೆ ಕೊಡ್ತಾರೆ ಎಕ್ಸಾಮಿಗೆ. ಇದರ ಅರ್ಥವೇನು ಅಂದರೆ ಯುವರ್ ಟೀಚರ್ಸ್ ವಿಲ್ ನಾಟ್ ಸೆಟ್ ಕ್ವಶನ್ ಪೇಪರ್ಸ್ ಅಂತ. ಈಗಾಗಲೇ ಕೆಲವೊಂದು ಕಾಲೇಜ್ಗಳಲ್ಲಿ ಯೂನಿಟ್ ಟೆಸ್ಟ್ ಮುಗಿಸ್ಬಿಟ್ಟಿದ್ದಾರೆ. ರೀಸನ್ ಇಷ್ಟೇ, ಯಾಕಂದರೆ 22ನೇ ತಾರೀಕು ಮೊದಲು ಸೆಟ್ ಆಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ 22ನೇ ತಾರೀಕು ಯೂನಿಟ್ ಟೆಸ್ಟ್ 1 ಪ್ರಾರಂಭ ಅಂತ ಹೇಳಿಬಿಟ್ಟಿದ್ರು. ನಂತರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ ಎಲ್ಲ ಕಡೆ ಅದು ಇದು, ಯಾಕಂದರೆ ಕೆಲವೊಂದು ಕಡೆ ಲೇಟಾಗಿ ಅಡ್ಮಿಷನ್ ಕೂಡ ಆದರು ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳು. ಹಾಗಾಗಿ ಈಗ ಕೊನೆಯ ಒಂದು ಹೊಸದಾಗಿ ಟೈಮ್ ಟೇಬಲ್ ಬಂದಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯವರಿಗೆಲ್ಲರಿಗೂ ಕೂಡ, ತಾಲೂಕಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಅದು ಮುಂದಿನ ಸೋಮವಾರ, ಬರುವ ಸೋಮವಾರ, ಕಮ್ಮಿಂಗ್ ಮಂಡೇ 28ನೇ ತಾರೀಕು 29, 30, 31 ಹಾಗೂ 31 ಇದೆ ಅಲ್ವಾ? ಎಸ್. ಹಾಗೂ 1 ಆಗಸ್ಟ್. ಅಂದರೆ ಅರ್ಥವೇನು ಅಂದರೆ ಸೋಮವಾರದಿಂದ ಹಿಡಿದು ನಿಮಗೆಲ್ಲರಿಗೂ ಕೂಡ ಶುಕ್ರವಾರದ ತನಕ ಕೂಡ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಎಕ್ಸಾಮ್ಸ್ ಇದೆ, ಯೂನಿಟ್ ಟೆಸ್ಟ್ ಇದೆ. ಕ್ಲಿಯರ್ ಆಲ್ ಆಫ್ ಯು? ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆ? ನಮ್ಮ ಶಿವಮೊಗ್ಗ ಜಿಲ್ಲೆಯವರಿಗೆ. ಹಾಗಿದ್ರೆ ಸರ್, ಎಷ್ಟು ತಾಸು ಎಕ್ಸಾಮ್ ನಡೆಯುತ್ತೆ ಸರ್? ಎಷ್ಟು ಆರ್ ನಮಗೆ ಸಿಗುತ್ತೆ ಎಕ್ಸಾಮ್ ಬರೀಲಿಕ್ಕೆ ಅಂತ ಬಹಳ ಜನ ಡೌಟ್ಸನ್ನು ಕೇಳ್ತಾ ಇದ್ರಿ. ನಿಮಗೆಲ್ಲರಿಗೂ ಕೂಡ 1.5 hour ಸಿಗುತ್ತೆ. 1.5 hour ಅಂತ ಹೇಳಿದರೆ 90 ನಿಮಿಷಗಳು ಸಿಗುತ್ತೆ. 40 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ, ಅಥವಾ 35 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ವಿತ್ ಪ್ರಾಕ್ಟಿಕಲ್ ಸಬ್ಜೆಕ್ಟು 35 ಮಾರ್ಕ್ಸ್ ಕ್ವಶನ್ ಪೇಪರ್, ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ 40 ಮಾರ್ಕ್ಸ್ ಕ್ವಶನ್ ಪೇಪರ್. ಇಂಗ್ಲೀಷು, ಕನ್ನಡ, ಹಿಂದಿ ಇವೆಲ್ಲ 40 ಅಂಕಕ್ಕೆ. ನಿಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, CS, ಕಂಪ್ಯೂಟರ್ ಸೈನ್ಸ್ ಇವೆಲ್ಲ 35 ಅಂಕಕ್ಕೆ ಬರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈಗ ಡೌಟ್ಸ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಶಿವಮೊಗ್ಗದವರಿಗಂತೂ ಕಂಪಲ್ಸರಿಯಾಗಿ, ಆಯಿತಾ, ಕ್ವಶನ್ ಪೇಪರು ಡಿಸ್ಟಿಕ್ ವೈಸೇ ಬರುತ್ತೆ. ಕ್ಲಿಯರ್? ಬೇರೆ ಜಿಲ್ಲೆಯ ಏನಂತೀರಾ ಸರ್ಕ್ಯುಲರ್ ಸಿಕ್ಕರೆ ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUCಯ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಗೂ ಈ ವರ್ಷದ ಯೂನಿಟ್ ಟೆಸ್ಟ್ 1 ನಡೆದಿತ್ತಲ್ವ ಅಂತಹ ಪ್ರಶ್ನೆ ಪತ್ರಿಕೆಗಳನ್ನೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. 99% ಅವೇ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗುತ್ತೆ. ಇಷ್ಟು ತಲೆನಲ್ಲಿ ಇಟ್ಕೊಳ್ಳಿ. ಒಂದು 3 ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡಿದ್ದು ನೀವು ಸಾಲ್ವ್ ಮಾಡ್ಕೊಂಬಿಡಿ. ಫಾರ್ ಎಕ್ಸಾಂಪಲ್, ಫಿಸಿಕ್ಸ್ 3 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಅದನ್ನೇ ಕೂತ್ಕೊಂಡು ಸ್ವಲ್ಪ ನೀವು ವರ್ಕೌಟ್ ಮಾಡಿಬಿಟ್ರೆ ರಿಯಲಿ ಯು ವಿಲ್ ಗೆಟ್, ಆಯಿತಾ, ಮೋರ್ ದ್ಯಾನ್ 38. ಅರ್ಥ ಆಗುತ್ತಾ? 40ಕ್ಕೆ 38, 39, 40 ತೆಗಿತೀರಾ. 35ಕ್ಕೆ 32, 33, 34, 35 ಈ ರೀತಿಯಾಗಿ
ತೆಗೆಯುವಂತಹ ಪ್ಲಾನನ್ನು ನಾವು ಮಾಡಿದ್ದೇವೆ. ದಯವಿಟ್ಟು ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಇರಬೇಕು. ನಮ್ಮ ಒಂದು ಮೇಲ್ ಐ ಡಿಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1 ಆದ ತಕ್ಷಣ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಇಂಗ್ಲೀಷು ಬಹಳ ಜನ ಯಾರಿಗೆಲ್ಲ ಬಹಳ ಡೌಟ್ ಇದೆಯೋ ಏನು ಬರಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಕಮೆಂಟ್ಸನ್ನು ಮಾಡಿದರೆ ನಿಮಗೆ ನಾವು ಬೇಕಾಗಿರುವಂಥ ಮೆಟೀರಿಯಲನ್ನು ಕಳಿಸಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸ್ಪೆಷಲ್ಲಾಗಿ ದೋಸ್ ಹೂ ಆರ್ ವೀಕ್ ಇನ್ ಇಂಗ್ಲೀಷ್ ಗ್ರಾಮರ್ ಪ್ಲೀಸ್ ಕಮೆಂಟ್ ಮೀ. ವಿಡಿಯೋ ನೋಡ್ತಾ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡ್ತಾ ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಒಂದೇ ಒಂದು ರಿಕ್ವೆಸ್ಟ್ ನಾನು ಮಾಡುವಂಥದ್ದು, ವಿ ಹ್ಯಾವ್ ಆಲ್ರೆಡಿ ರೀಚ್ಡ್ 99,000 ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಿದ್ದೀವಿ. ನೀವು ಪ್ರಯತ್ನ ಪಟ್ಟರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿ ಬೆಳೆಯುತ್ತೆ. ಅದು ನಿಮ್ಮ ಕೈಲಿರುವಂಥದ್ದು, ಹೌದಲ್ವಾ? ನೀವು ಬೆಳೆಸಿದಂತಹ ಯೂಟ್ಯೂಬ್ ಚಾನಲ್ ಇದು, ನಾವಲ್ಲ. ನಿಮ್ಮ ಪ್ರೀತಿ ವಿಶ್ವಾಸದಿಂದನೇ ಈ ಒಂದು ಯೂಟ್ಯೂಬ್ ಚಾನಲ್ ಈ ಲೆವೆಲ್ಗೆ ಬಂದಿರುವಂಥದ್ದು. ವಿ ಡಿಡ್ ನಾಟ್ ಡೂ ಎನಿ ಮಾರ್ಕೆಟಿಂಗ್, ಎಲ್ಲೇ ಮಾರ್ಕೆಟಿಂಗ್ ಆಗಲಿ ಪಬ್ಲಿಸಿಟಿ ಅಷ್ಟೇ ಎಲ್ಲೂ ಮಾಡಿಲ್ಲ. ನೀವಾಗಿಯೇ ಕಂಟೆಂಟ್ ಚೆನ್ನಾಗಿದೆ, ನೀವಾಗಿಯೇ ಇಲ್ಲಿ ನಾವು ಈ ಒಂದು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲನ್ನು ಉದ್ಧಾರ ಆಗ್ತೀವಿ ಅಂತ ಉದ್ದೇಶದಿಂದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂಥದ್ದು. ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಷಯ, ಕಮೆಂಟ್ಸಲ್ಲಿ ಒಂದು ಹೈಪ್ ಅಂತ ಆಪ್ಷನ್ ಬರ್ತಾ ಇದೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳಿಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನೇ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತಲೂ ಕೂಡ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ನಾವು ನಿಮ್ಮ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಜೊತೆಗೆ ಸಾಲ್ವನ್ನು ಕೂಡ ಮಾಡ್ತಾ ಇದ್ದೇವೆ, ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಉದ್ದೇಶ ಇಷ್ಟೇ, ನೀವು ಸಮಯವನ್ನು ಪೋಲ್ ಮಾಡಬಾರ್ದು ಅಂತ, ವೇಸ್ಟ್ ಮಾಡಬಾರ್ದು ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಎಕ್ಸಾಮ್.